ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ರಾಗ ಆಪ್ತನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಬೆಳವಣಿಗೆ. ರಾಹುಲ್ ಗಾಂಧಿಯವರ ಆಪ್ತನ ಭೇಟಿಯಾದ ಸತೀಶ್ ಜಾರಕಿಹೊಳಿ ರಾತ್ರೋರಾತ್ರಿ ಕೆಸಿ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಎಐಸಿಸಿ ಸೆಕ್ರೆಟರಿ ಕೆಸಿವಿ ಅಧಿಕಾರ ಹಂಚಿಕೆ ವಿಚಾರದ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಬೆಳವಣಿಗೆಯೊಂದು ಕೂಡ ಆಗಿರುವಂಥದ್ದು. ಹಾಗಾದ್ರೆ ಆ ಬೆಳವಣಿಗೆ ಏನು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ರಾಹುಲ್ ಗಾಂಧಿಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಅವರನ್ನ ರಾತ್ರೋರಾತ್ರಿ ಸತೀಶ್ ಜಾರಕಿಹೊಳಿ ಅವರು ಭೇಟಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನು ಚರ್ಚೆಯನ್ನ ಮಾಡಿದ್ದಾರೆ? ಎಐಸಿಸಿ ಸೆಕ್ರೆಟರಿ ಕೆಸಿವಿ ಅವರ ಜೊತೆ ರಾಜ್ಯದಲ್ಲಿ ಈಗಾಗಲೇ ಸಿಎಂ ಕುರ್ಚಿಯ ಅಧಿಕಾರ ಹಂಚಿಕೆ ವಿಚಾರ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಮಾತನಾಡಿರಬಹುದು ಎನ್ನಲಾಗ್ತಾ ಇದೆ. ಆದರೆ ಈ ಕುರಿತಂತೆ ಯಾವುದೇ ಮಾಹಿತಿಗಳು ಕೂಡ ಇನ್ನು ಲಭ್ಯವಾಗಿಲ್ಲ. ಅಧಿಕಾರ ಹಂಚಿಕೆಯ ವಿಚಾರದ ಕುರಿತು ಪ್ರಸ್ತಾಪವನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಡಿಕೆ ಪಟ್ಟದ ಆಟದ ಬೆನ್ನಲ್ಲೇ ಸಾಹುಕಾರ್ ಮಾತುಕತೆಯನ್ನು ನಡೆಸಿದ್ದಾರೆ. ಕುರ್ಚಿ ಫೈಟ್ ಬಗ್ಗೆ ಸ್ಪಷ್ಟತೆಯನ್ನ ನೀಡಲು ಸತೀಶ್ ಪಟ್ಟಣ ಕೂಡ ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಸ್ಪಷ್ಟನೆ ನೀಡದಿದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಎಫೆಕ್ಟ್ ಆಗುತ್ತೆ ಅಂತ ಕೆಸಿವಿಗೆ ಸತೀಶ್ ಮನವರಿಕೆಯನ್ನ ಕೂಡ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ವೇಳೆ ಸ್ಪಷ್ಟತೆಯನ್ನ ನೀಡ್ತೇವೆ ಅಂತ ಕೆಸಿವಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ಸಿದ್ದುಪುರ ಹೈಕಮಾಂಡ್ ಇದೆ ಅಂತ ಮಾತುಕತೆಯಾಗ್ತಾ ಇದೆ. ಪಂಚರಾಜ್ಯ ಚುನಾವಣೆ ಸೂಕ್ತ ನಿರ್ಧಾರ ಅಂತ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಕೂಡ ಹೇಳಿರುವಂಥದ್ದು. ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ನೋಡಿ, ಡಿಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿ ತಮ್ಮ ದಾಳವನ್ನ ಉರುಳಿಸ್ತಾ ಇದ್ದಾರೆ, ಆಟವನ್ನ ಮುಂದುವರಿಸಿದ್ದಾರೆ, ಈ ಒಂದು ಪಟ್ಟದ ಆಟವನ್ನ. ಆದರೆ ಈ ಕುರ್ಚಿ ಫೈಟ್ ಬಗ್ಗೆ ಸ್ಪಷ್ಟನೆಯನ್ನ ನೀಡಲು ಸತೀಶ್ ಪಟ್ಟು ಹಿಡಿದಿದ್ದಾರಂತೆ. ಹೀಗಾಗಿ ಸತೀಶ್ ಅವರು ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಮೀಟ್ ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಪಂಚರಾಜ್ಯಗಳ ಚುನಾವಣೆ ಇದೆ, ಈ ಕುರಿತಂತೆ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಸದ್ಯ ಸಿದ್ದುಪುರ ಹೈಕಮಾಂಡ್ ಇದೆ ಅಂತ ಮಾತುಕತೆ ಕೂಡ ಆಗಿರುವಂಥದ್ದು. ಒಟ್ಟಾರೆಯಾಗಿ ಭರವಸೆಯನ್ನ ಕೂಡ ನೀಡಿದ್ದಾರಂತೆ. ಸ್ಪಷ್ಟನೆಯನ್ನ ನೀಡ್ತೀವಿ, ಹಾಗೆ ಗೊಂದಲವನ್ನ ಬಗೆಹರಿಸ್ತೀವಿ ಎನ್ನುವ ಬಗ್ಗೆ ಮಾತುಕತೆಯನ್ನ ಕೂಡ ಆಡಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಕೆಸಿ ವೇಣುಗೋಪಾಲ್ ಅವರು.